ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಿಕ್ಕಾಪಟ್ಟೆ ಹೊಸ ಚೆಫ್ಗಳನ್ನೆಲ್ಲ ಕರೆಸಿ ಹೊಸ ಅಡುಗೆಗಳನ್ನ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಯಾಕಂದ್ರೆ ಒಂದೇ ಚೆಫ್ನ ಕರೆಸ್ತಾ ಇದ್ರೆ ಅವ್ರ ಹತ್ರ ಇರುವಂಥ ಅಡುಗೆಗಳೆಲ್ಲ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ತಿರ್ಗಾ ಮಾಡಿ ಅಂತಾರೆ, ಅವ್ರಿಗೆ ಪ್ರೆಷರ್ ಆಗುತ್ತೆ, ಮಾಡೋಕ್ಕೆ ಕೈಲೇನಿರಲ್ಲ. ಆದ್ರಿಂದ ಪ್ರತಿಷ್ಠಿತ ಎಲ್ಲ ಬೆಂಗಳೂರಿನ ಎಲ್ಲ ಪ್ರತಿಷ್ಠಿತ ಹೋಟೆಲ್ನ ಚೆಫ್ಗಳನ್ನ ಕರೆಸಿ ಅವರ ಕೈ ರುಚಿಗಳನ್ನ ತೋರಿಸ್ಬೇಕು ಅನ್ಕೋಬೇಕಾದ್ರೆ ಮೈಸೂರಿಂದ ಒಬ್ರು ಬಂದಿದ್ದಾರೆ. ಸರ್, ನಾವು ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ದೀವಿ, ನಮ್ಮ ಅಡುಗೆ ತಿಂದು ಹೋಗಿರುವಂಥ ವಿದೇಶಿಯರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಬರೋವಂಥ ಫಾರಿನರ್ಗೆಲ್ಲ ನಾನೇ ಅಡುಗೆ ಮಾಡ್ತಾ ಇರೋದು ಸುಮಾರು ವರ್ಷಗಳಿಂದ. ಸಿಕ್ಕಾಪಟ್ಟೆ ಟ್ರೈನಿಂಗ್ ಎಲ್ಲ ಆಗಿದೆ ಅಂತೇಳಿ ಮೈಸೂರಿಂದ ನಮ್ಮ ಫ್ರೆಂಡ್ ಒಬ್ರು ಸುರೇಶ್ ಅಂತ ಬಂದಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುರೇಶ್ ಅವರೇ, ನಮಸ್ಕಾರ. ಮತ್ತೆ ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿನ ಸರ್. ಎಲ್ಲಿ ಮೈಸೂರಲ್ಲಿ? ಸರ್, ರ್ಯಾಲಿ ಇಂಡಿಯನ್ ಟ್ರಸ್ಟ್ ಅಲ್ಲಿ. ರ್ಯಾಲಿ ಇಂಡಿಯನ್ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತೀರಾ? ಮೈಸೂರಲ್ಲಿ ಇದೆ ನಿಮ್ಮ ಮನೆ? ಸರ್, ಇಂಕಲ್ ಅಲ್ಲಿ. ಮೈಸೂರಿನ ಸುರೇಶ್ ಅವ್ರಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬಯಸ್ತಾ ಇದ್ದೀವಿ. ಸುರೇಶ್, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕಲ್ಮಿ ಕಬಾಬ್ ಮಾಡ್ತೀನಿ ಸರ್. ಕಲ್ಮಿ ಕಬಾಬ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಲ್ಮಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಮೊಸರು, ಮೊಟ್ಟೆ, ಬ್ಯಾಡಗಿ ಮೆಣಸಿನಕಾಯಿ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಅಚ್ಚಖಾರದ ಪುಡಿ, ಬೇಕಿಂಗ್ ಪೌಡರ್, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಇವರು ಎಸ್ಪೆಷಲಿ ಫಾರಿನ್ ಇಂದ ಬರೋ ಅಂತವ್ರಿಗೆ ಕಲ್ಮಿ ಕಬಾಬ್, ನಮ್ಮ ಇಂಡಿಯಾದ ಕಲ್ಮಿ ಕಬಾಬ್ನ ಮಾಡಿ ತಿನ್ಸೋದ್ರೊಳಗೆ ಸುರೇಶ್ ಅವರು ತುಂಬಾ ಫೇಮಸ್. ಓಕೆ ಸುರೇಶ್, ಮಾಡಕ್ಕೆ ಏನ್ಕೊಳ್ಳಿ ನಿಮ್ಗೆ ನಾನು? ಫಸ್ಟ್ ಒಂದು ಬೋಲ್ ಬೇಕು ಸರ್. ಏನ್ ಮಿಕ್ಸ್ ಮಾಡ್ಕೊಳಕ? ಹೌದು ಸರ್. ತಗೊಳ್ಳಿ. ಫಸ್ಟ್ ಇದೊಂದು ಸ್ವಲ್ಪ ರುಬ್ಕೋಬೇಕು ಸರ್. ಈಗ ಕಲರ್ ಬೇಕಲ್ಲ, Okay. ಅದರಿಂದ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಮಾಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಳ್ತಾ ಇದ್ದೀರಾ? ಓಕೆ ಸರ್. ಎಲ್ಲ ಹೋಟ್ಲುಗಳಲ್ಲಿ ಕಲರ್ ಯೂಸ್ ಮಾಡ್ತಾರೆ. ಹೆಲ್ತಿ ಫುಡ್ ಬೇಕು ಅಂದಾಗ ನಾವು ಕಲರ್ ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು. ಓಕೆ, ನಿಮ್ಮ ಟೇಸ್ಟ್ ಎಲ್ಲ ಇಷ್ಟ ಇದೆಯಾ ಅವ್ರಿಗೆ? ತುಂಬ ಇಷ್ಟ ಆಗಿದೆ ಸರ್. ಸ್ವಲ್ಪ ರುಬ್ಕೊಂಬನ್ನಿ. ನೀರು ಬೇಕಂದ್ರೆ ಅಲ್ಲೇ ಇದೆ. ಸರ್, ಬನ್ನಿ. ಪೇಸ್ಟ್ ಮಾಡ್ಕೊಂಡ್ಬಿಟ್ರ ಪೂರ್ತಿಯಾಗಿ? ಅಂದ್ರೆ ಫಸ್ಟ್ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ. ಯಾಕಂದ್ರೆ ಫಾರಿನರ್ ಎಲ್ಲ ಕಲರ್ ತಿನ್ನಲ್ವಂತೆ, ಕಲರ್ ಹಾಕ್ಬಾರ್ದು ಸರ್ ಅಂತ ಹೇಳ್ತಾರಂತೆ. ಬ್ಯಾಡಗಿ ಮೆಣಸಿಗೆ ಖಾರ ಇರತ್ತಲ್ಲ, ಅವ್ರಿಗೆ ಅವ್ರು ಕಲರ್ಫುಲ್ ಇರ್ತದೆ. ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು, ಒಂದು 2 ಸ್ಪೂನ್ ಅಷ್ಟ? 2 ಸ್ಪೂನ್. ಬಟ್ ಅವರೆಲ್ಲ ಸ್ಪೈಸಿ ಕಡಿಮೆ ತಿನ್ನೋದಲ್ವೇನ್ರಿ? ಸ್ಪೈಸಿ ಮತ್ತೆ ಮಸಾಲೆ ಎಲ್ಲ ಕಮ್ಮಿ. ಓಕೆ, ತುಂಬಾ ವರ್ಷಗಳಿಂದ ವಿದೇಶಿಯರಿಗೆ ಊಟವನ್ನು ಬಡಿಸೋದ್ರಲ್ಲಿ ನಮ್ಮ ಸುರೇಶ್ ಅವರು ತುಂಬಾ ಫೇಮಸ್ ಆಗಿದ್ದಾರೆ. ಮತ್ತೆ ಇದು ರುಬ್ಕೊಂಡ್ರೆ ಅಂತ. ಓಕೆ, ಸ್ವಲ್ಪ ಖಾರ ಜಾಸ್ತಿ ಬೇಕಲ್ಲ, ಅದರಿಂದ ಕಲರ್ ಬೇಕು, ಅದರಿಂದ ಫುಲ್ ಹಾಕತ್ತಿದ್ದೀನಿ. ಹಾಕೊಳ್ಳಿ. ಎಷ್ಟು ಜನ ಅಸ್ಟೆಂಟ್ಸ್ ಇದ್ದಾರೆ ಕೆಲಸ ಮಾಡಕ್ಕೆ ನಿಮ್ಮ ಜೊತೆಗೆ? 6 ಜನ ಇದ್ದಾರೆ. ನಿಮ್ಮ ಜೊತೆಗೆ? ಓಹೋ, ವೆರಿ ಗುಡ್. ಮತ್ತೆ ಗರಂ ಮಸಾಲ ಹಾಕಿದ್ದೀರಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀರಾ, ರುಬ್ಕೊಂಡಿರುವಂತ ಮೆಣಸಿನಕಾಯಿನ ಹಾಕಿದ್ದೀರಾ, ಮತ್ತೆ ಕಸ್ತೂರಿ ಮೇಥಿ, ಅದ್ರ ಪೌಡರ್ ಬೇಕು, ಇದು ಹಾಕಿ ನಡೀತದೆ. ಓಕೆ, ಮತ್ತೆ ಮೊಟ್ಟೆ ಹಾಕೊಳ್ತೀರಾ? ಮತ್ತೆ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಬೇಕಾ? ಬೇಕಿಂಗ್ ಪೌಡರ್ ಬೇಕು. ಏನಕ್ಕೆ ಬೇಕಿಂಗ್ ಪೌಡರ್? ಬೇಕಿಂಗ್ ಪೌಡರ್ ಅದು ತಿನ್ಬೇಕಾದ್ರೆ ಸ್ವೀಟ್ ಒಳಗಡೆ ಸ್ಮೂತ್ ಆಗಿರ್ಬೇಕು. ಆಗ ಮೊಸರು ಹಾಕಿದಾಗ ಒಳಗಡೆ ಫುಲ್ ಇರ್ತದೆ. ಓಕೆ, ಆಗ ಬೇಗ ಬೇಯುತ್ತೆ. ಯಾಕಂದ್ರೆ ಯೂಶಲಿ ಬೇಕಿಂಗ್ ಪೌಡರ್ ಚಿಕನ್ ಹಾಕೋದು ನಾವು ನೋಡೇ ಇಲ್ಲ. ಈಗ ಹಾಕ್ಬೇಕು. ಇದು ಹಾಕಿ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಒಂದೇ ಚಿಕನ್ ಅನ್ನ 10 ಜನಕ್ಕೆ ಚೆಫ್ ಕೈಲಿ ಕೊಟ್ರೆ 10 ಜನ ಒಂದೇ ಹೆಸರು ಬೇರೆ ತರ ಮಾಡ್ತಾರೆ. ಕಲ್ಮಿ ಕಬಾಬಲ್ಲಿ ಇದಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಬೇಕಿಂಗ್ ಪೌಡರ್ ಹಾಕಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಆಗ ತುಂಬಾ ಟೇಸ್ಟ್ ಇರ್ತದೆ. ಓಕೆ, ಮತ್ತೆ ಮೊಸರು ಹಾಕತ್ತೀವಿ. ಈಗ ಎಷ್ಟು ಹಾಕೊಳ್ತೀರಾ ಮೊಸರು? ಮೊಸರು ಆಲ್ಮೋಸ್ಟ್ 3/4 ಭಾಗ ಹಾಕತ್ತೀವಿ. ಅಲ್ಲಿ ಹಾಕೊಳ್ಳಿ. ಸಾಲ್ಟ್ ಹಾಕತ್ತೀನಿ. ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರು, ಹಳದಿ ಪೌಡ್ರು 3 ಬೇಕಾ? 3 ಬೇಕು. ನಮಗೆ ಎಷ್ಟು ಬೇಕು ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಇಲ್ಲ ಅಂದ್ರೆ ಕಮ್ಮಿ ಹಾಕೋಬೇಕು. ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಹಳದಿ ಪೌಡ್ರು 3 ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಮಿಕ್ಸ್ ಮಾಡಬೇಕು. ಅಂದ್ರೆ ಮೊಟ್ಟೆ ಹಾಕೊಂಡಿದ್ದೀರಾ, ಮೈದಾ ಆಮೇಲೆ ಹಾಕ್ತೀರಾ? ಮೈದಾ ಆಮೇಲೆ ಹಾಕ್ತೀವಿ. ಬರೀ ಮಸಾಲೆಗಳನ್ನ ಹಾಕೊಂಡು ಚೆನ್ನಾಗಿ ತಿಸ್ಕೊಳ್ತಾ ಇದ್ದೀರಾ. ಅಂದ್ರೆ ಚಿಕನ್ ಓಡಿಸ್ಬೇಕಂದ್ರೆ ಕಲ್ಮಿಗೆ ಅಂತೇಳಿ ವಿತ್ ಲೆಗ್ ಪೀಸ್ ಓಡಿಸ್ಬೇಕಲ್ಲ? ಲೆಗ್ ಪೀಸ್ ಮತ್ತೆ ಸ್ಕಿನ್ಲೆಸ್ ಇರಬೇಕು. ಸ್ಕಿನ್ ಇರಬಾರ್ದು. ಸ್ಕಿನ್ ಇದ್ದಾಗ ಆಯಿಲ್ ಎಳಿತದೆ. ಸ್ವಲ್ಪ ಲೆಮನ್ ಹಾಕಿ ಹಾಕೊಳ್ಳಿ. ಓಹೋ, ಅಷ್ಟು ಬೇಕಲ್ಲ ಲೆಮನ್? ಲೆಮನ್ ಬೇಕು.
ಮೈದಾ ಮತ್ತು ಕಾರ್ನ್ಫ್ಲವರ್. ಇದು ಫಸ್ಟ್ ಕಾರ್ನ್ಫ್ಲವರ್ ಆಗ್ತಾ ಇದೀರಲ್ಲ, ಮೈದಾನ ಕಾರ್ನ್ಫ್ಲವರ್? ಮೈದಾ ಹಾಕಿ. ಮೈದಾ. ಬರೀ ಕಾರ್ನ್ಫ್ಲವರ್ ಹಾಕಿದ್ರೆ ಗಟ್ಟಿ ಥರ ಆಗ್ಬಿಡ್ತದೆ. ಅದರಿಂದ ಮೈದಾನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎರಡೂ ಕರೆಕ್ಟಾಗಿ ಬಿದ್ದಾಗ ಸ್ಮೂತಾಗಿರ್ತದೆ, ತಿನ್ಬೇಕಾದ್ರೆ ರುಚಿಯಾಗಿರ್ತದೆ. ಸಿನಿಮಾ ಇನ್ಮೇಲೆ ನೋಡ್ತೀರಾ? ಮಧ್ಯ ಸಂಡೇ ಇದ್ದಾಗ ಮಾತ್ರ. ಮೈದಾ ಇದು ಫಸ್ಟು ಕಾರ್ನ್ಫ್ಲವರ್ ಹಾಕೊಂಡಿದ್ದೀವಿ, ಈಗ ಮೈದಾ ಹಾಕೊಳ್ತಾ ಇದೀವಿ. ನೀರಿಗೆಲ್ಲ ಏನು ಬೇಡವಾ? ಇಲ್ಲ, ನೀರು ಬೇಕಾಗಿಲ್ಲ. ಬೇಕು ಅಂದರೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋದು. ಓಕೆ. ಎಣ್ಣೆನಾದ್ರು ಕಾಯಿ ಕಡೆನವಾ? ಅಲ್ವಾ? ಆದರೆ ಇದು 1 ಅವರ್ ಸ್ವಲ್ಪ ನೆನಿಬೇಕಿದು. ಓಕೆ. ಇನ್ನು ಕಲರ್ ಸ್ವಲ್ಪ ಕಮ್ಮಿ ಇದ್ದಾಗ ಇನ್ನು ಸ್ವಲ್ಪ ಕಲರ್ ಇರಬೇಕು, ಸ್ವಲ್ಪ ಬ್ಯಾಡಗಿ ಮೆಣಸಿನ ಸ್ವಲ್ಪ ಹಾಕಬಹುದು. ಓಕೆ. ಡಿಮ್ ಇದೆ ಕಲರ್, ಏನಪ್ಪ ಹಿಂಗೈತೆ ಅಂತ ನೋಡೋ ಜಾಸ್ತಿ ಜನಗಳಿದೆ. ಇಲ್ಲ, ಅದಕ್ಕೆ ನಮ್ಮ ಪ್ರೋಗ್ರಾಮಲ್ಲಿ ಏನು ಗೊತ್ತಾ ಸುರೇಶ್, ನಾವು ಕಲರೇ ಹಾಕ್ಸಲ್ಲ. ಅವ್ರು ಹೇಳ್ತಾ ಇರ್ತೀವಿ ಕಲರ್ ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ. ಆ ಕಲರ್ ಬೇಕು ಅಂದಾಗ ಈ ತರ ಬ್ಯಾಡಗಿ ಮೆಣಸಿಗೆ ಹಾಕಿದ್ರೆ ಸಾಕು. ವೆರಿ ಗುಡ್. ಗ್ರೀನ್ ಬೇಕು ಅಂದಾಗ ಹಸಿ ಮೆಣಸಿಗೆ, ಕೊತ್ತಂಬರಿ, ಪುದೀನ ಹಾಕಬಹುದು. ಓಕೆ. ಇವಾಗ ಕಲ್ಮಿ ಕಬಾಬ್ ಮಿಕ್ಸ್ ಮಾಡಕ್ಕೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಬೇಕು? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಸೊ 1 ಅವರ್ ನೆಂದ್ರೆ ಆ ಮಸಾಲಾ ಫುಲ್ ಒಳಗೆಲ್ಲ ಹಿಡಿತದೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಕೈಯೆಲ್ಲ. ಓಕೆ 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 ಓಕೆ. ಅಂದರೆ ನಾವು ಚಿಕನ್ನ ಒಡ್ಸ್ಕೊಂಡ್ ಬರೋದಕ್ಕಿಂತ ಇಂಪಾರ್ಟೆಂಟು ಅದನ್ನ ನೆನೆಸ್ಬೇಕು ಚೆನ್ನಾಗಿ. ಚಿಕನ್ ಮಸಾಲೆ ಒಳಗೆ ನೆಂದಾಗ ಹಾರ್ಡ್ನೆಸ್ ಎಲ್ಲ ಹೋಗುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಸ್ಮೂತ್ ಆದ್ಮೇಲೆ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ವಾ ಸುರೇಶ್? ಹೌದು. ಆಕ್ಚುಲಿ ಇದು ತಂದೂರಿಲಿ ಮಾಡ್ಬೇಕಿರೋದು. ಓಕೆ. ಈಗ ಮನೆ ಒಳಗೆ ತಂದೂರಿ ತರಕಾಗಲ್ಲ. ತಂದೂರಿ ಓವನ್ ತರ ಇರುತ್ತೆ, ಅದು ತರಕಾಗಲ್ಲ. ಅದರಿಂದ ಆಯಿಲ್ ಡಿಪ್ ಮಾಡಬಹುದು. ಆಯಿಲ್ ಡಿಪ್ ಮಾಡಬಹುದು. ನೆಂದಾಗಿದೆಯಾ? ನೆಂದಾಗೈತೆ. ಇದು ಸ್ವಲ್ಪ ಕಾಯಿಲೆ ಅಲ್ವಾ? ಕಾಯ್ಬೇಕು. ಕಾಯಿಲೆ ಅಂದ್ರೆ ಜಾಸ್ತಿ ಎಣ್ಣೆ ಎಲ್ಲ ಫುಲ್ ಎಳ್ಕೊಬರ್ತದೆ. ಹೌದೌದು. ಇದು ಹೆಚ್ಚು ಕಡಿಮೆ 1 ಅವರ್ ನೆಂದ್ರೆ ಚೆನ್ನಾಗಿರುತ್ತೆ. 1 ಅವರ್ ನೆಂದ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆ. ಬಟ್ ಎಣ್ಣೆಲ್ ಕರೆದ್ರೆ ಬೇರೆ ರುಚಿ, ತಂದೂರಿ ಒಲೆಯಲ್ಲಿ ಮಾಡಿದ್ರೆ ಬೇರೆ ರುಚಿ ಅಲ್ವಾ? ಬೇರೆ ರುಚಿ. ಒಳ್ಳೆ ಕಲರ್ ಬಂತ್ರಿ. ಐ ಕುಕ್ಕಲ್ಲಿ ಬೇಯಿಸ್ಬೇಕಾ, ಲೋ ಕುಕ್ಕಲ್ಲಿ ಬೇಯಿಸ್ಬೇಕಾ? ಇದನ್ನ ಮೀಡಿಯಮ್ ಇರ್ಬೇಕು, ಅತಿ ಸ್ಲೋ ಇರ್ಬಾರ್ದು, ಇದು ಜಾಸ್ತಿ ಇರ್ಬೋದು. ಜಾಸ್ತಿ ಇದ್ದಾಗ ಏನ್ ಮಾಡ್ತದೆ, ಮೇಡ ಫುಲ್ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಎಲ್ಲ ಹಂಗೆ ಇರುತ್ತೆ. ಓಕೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಬಿಸಿಯಾದ ಕಲ್ಮಿ ಕಬಾಬು ರೆಡಿಯಾಗಿದೆ. ನೋಡಿ ಟೇಸ್ಟ್ ನೋಡಿ ನಮ್ಗೆ ಹೇಳ್ಬೇಕು. ಓಕೆ, ಟೇಸ್ಟ್ ನೋಡಿ ಹೇಳ್ತೀವಿ. ಮೈಸೂರಿಂದ ಬಂದಿದ್ದಾರೆ ಸುರೇಶ್ ಅವರು, ರ್ಯಾಲಿ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಲ್ಮಿ ಕಬಾಬನ್ನ ಮಾಡಿ ಕೊಟ್ಟಿದ್ದಾರೆ. ಕಬಾಬು. ಓ, ಕಲ್ಮಿ ಕಬಾಬ್ ಸಾಕತ್ತಾಗಿದೆ. ಒಂದ್ ತಿಂದ್ರೆ ಪಾಚ ಮುಡ್ತೀವಿ. ಓಕೆ, ನೋ ಪ್ರಾಬ್ಲಮ್. ಟೇಸ್ಟ್ ಮಾಡೋಣ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಾವು ಗೊತ್ತಲ್ಲ, ತಿನ್ನಕ್ ಶುರು ಮಾಡಿದ್ರೆ ಪಟಕದ 3 ಖಾಲಿ ಆಗ್ಬಿಡುತ್ತೆ. ಮೈಸೂರಿಂದ ಬಂದಿರುವಂತ ಸುರೇಶ್ ಅವರು ಅದ್ಭುತವಾದಂತ ಕಲ್ಮಿ ಕಬಾಬನ್ನ ಯಾವ ರೀತಿ ಮಾಡಿದ್ರು ತೋರಿಸ್ತೀವಿ, ನೋಡ್ಕೊಳ್ಳಿ. ಕಲ್ಮಿ ಕಬಾಬ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಗರಂ ಮಸಾಲ, ಮೊಟ್ಟೆ, ಬೇಕಿಂಗ್ ಪೌಡರ್, ಮೊಸರು, ಉಪ್ಪು, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ನಿಂಬೆ ರಸ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಚಿಕನ್ ಹಾಕಿ ಕಲಸಿ ನೆನೆಯಲು ಬಿಡಿ. ನೆನೆದ ಚಿಕನ್ ಅನ್ನು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಕಲ್ಮಿ ಕಬಾಬ್ ರೆಡಿ ಟು ಈಟ್. ಓಕೆ, ತುಂಬಾ ಸಖತ್ತಾಗಿ ಮಾಡಿರ್ತಾರ ಕಾಣ್ತಾ ಇದೆ. ಚೆನ್ನಾಗಿದೆ ರೀ. ಅದ್ಭುತ. ಖಾರ, ಉಪ್ಪು, ಮೇಲ್ಗಡೆ ಹಾಕಿರೋ ಕೋಟಿಂಗು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಟೇಸ್ಟು ಹೇಳ್ತಾ ಇದ್ದೀನಿ. ನೀವೆಲ್ಲ ಮಲ್ಲೂರು ಟ್ರೈ ಮಾಡ್ಕೊಂಡ್ರೆ ಹೋಟ್ಲಿಗೆ ಹೋಗೋದಲ್ಲ ಸ್ಟಾಪ್. ಸುರೇಶ್, ಸಖತ್ತಾಗಿ ಮಾಡಿದ್ದೀರಾ. ನೆಕ್ಸ್ಟ್ ಫಟಾಫಟ್ ಅಂತ ಏನು ಮಾಡ್ತಾ ಇದ್ದೀರಾ? ರೆಡಿ ಕಬಾಬ್.
ಅರಿಯಾಲಿ ಕಬಾಬ್ ಮಾಡೋಕ್ಕೆ ಸ್ವಲ್ಪ ಎಲ್ಲ ಹಸಿರು ಗೀಸೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ನಿಮ್ದಾದ್ಮೇಲೆ ಗುರುಗಳು ಬರ್ತಾರೆ, ಓಕೆ ಅವ್ರಾದ್ಮೇಲೆ ಆಡಿಯನ್ಸ್ ಬರ್ತಾರೆ, ತಿರ್ಗಾ ಅದಾದ್ಮೇಲೆ ನಿಮ್ಮನ್ನು ಕರಿತೀನಿ. ಓಕೆ ಓಕೆ ಸರ್. ರೆಡಿ ಮಾಡ್ಕೊಂಬನ್ನಿ. ಬರ್ತಾ ಇದ್ದಾರೆ ಆರೋಗ್ಯದ ಅಡುಗೆನ ತೋರಿಸ್ಕೊಡಕ್ಕೆ. ಯಾರು ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಬಂದು ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಏನೇನು ಬೇಕು, ಏನೇನು ತಿನ್ಬೋದು, ಏನು ತಿನ್ನಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ, ಹೊಸ ಜನ ಸೇರ್ತಾ ಇದ್ದಾರೆ, ಹೊಸದನ್ನ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಜಿ ನೀವು ಬಂದಿದ್ದೀರಾ, ಏನ್ ಮಾಡಿ ತೋರಿಸ್ತಾ ಇದ್ದೀರಾ ಸರ್ ನಮಗೆ? ಇವತ್ತೊಂದು ಹೊಸ ಪದಾರ್ಥವನ್ನ ಯಾವ ರೀತಿ ಉಪಯೋಗಿಸಿ ಅನುಕೂಲ ಪಡೆಯೋದು ಅನ್ನುವಂತಹ ವಿಷಯ ಹೇಳ್ತೀನಿ. ಹೇಳಿ ಸರ್. ಅದು ಓಟ್ಸ್ ಅಂತ. ಓಕೆ. ಓಟ್ಸ್ ಕುದುರೆಗೆ ಸಾಮಾನ್ಯವಾಗಿ ಬಳಸ್ತಾ ಇದ್ರು, ರೇಸ್ ಹಾರ್ಸಸ್ಗೆ, ಅದಕ್ಕೆಲ್ಲ ಓಟ್ಸ್ನೇ ನಾವು ತರಸಾಕ್ತಾ ಇದ್ದಿದ್ದು. ಹೌದು. ನೋಡೋದಕ್ಕೆ ಹೆಚ್ಚು ಕಮ್ಮಿ ಭತ್ತ ಅಥವಾ ಗೋಧಿ ತರ ಇರುತ್ತೆ. ಹೌದು. ಭತ್ತ ಅಥವಾ ಗೋಧಿ ತರ ಇರುತ್ತೆ. ಅದನ್ನ ಸ್ಟೀಮ್ ಮಾಡಿ ರೋಲ್ ಮಾಡಿ ಫ್ಲೇಕ್ಸ್ ಮಾಡ್ತಾರೆ. ಓಕೆ. ಫ್ಲೇಕ್ಸ್ ಮಾಡಿ ಈ ತರ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಇದು ಬಹಳ ಬಹಳ ಒಳ್ಳೆಯದು. ಓಕೆ. ಇದಕ್ಕೆ ನಾನಾ ಅನುಕೂಲಗಳಿದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಹೇಳಿ ಸರ್. ಸೊ ಇವತ್ತು ಒಂದು ಕಟ್ಲೆಟ್ ತರ ಮಾಡೋಣ. ಓಟ್ಸ್ ಕಟ್ಲೆಟ್ ಅಂತ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಸರ್. ಓಟ್ಸ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ, ಈರುಳ್ಳಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು. ಓಟ್ಸ್ ಕಟ್ಲೆಟ್ ನ ಮಾಡ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯದ ದೃಷ್ಟಿಯಿಂದ ತಿನ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಏನ್ ಕೊಡ್ಲಿ ಸರ್ ಮಾಡಕ್ಕೆ? ಮೊದಲು ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಆಲೂಗಡ್ಡೆಯಲ್ಲಿ ಸಿಪ್ಪೆ ತೆಗಿಯಲ್ಲ? ಖಂಡಿತ ತೆಗೆಯಲ್ಲ. ಫಸ್ಟ್ ಆಲೂಗಡ್ಡೆ ಬೇಯಿಸ್ಕೊಂಡಿದೀವಲ್ಲ ನಾವು. ಓಕೆ. ಆಲೂಗಡ್ಡೆಯನ್ನ ಒಂದು ಬೌಲ್ಗೆ ಹಾಕೊಂಡು ಓಕೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡೋಣ. ನಾವು ಕೈನಲ್ಲೂ ಇಷ್ಟೊಂದು ಈಸಿಯಾಗಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ, ಹಸಿ ಬಟಾಣಿ. ಬಟಾಣಿ ಸಿಗ್ತಾ ಇದೆ ಸಾಕಷ್ಟು ಕಡೆ. ಕೇವಲ 20 ರೂಪಾಯಿಗೆ ಸಿಗ್ತಾ ಇದೆ ಈಗ. ಹೌದು. ಓಕೆ. ಇದಕ್ಕೆ ಹಸಿ ಈರುಳ್ಳಿನ ಹಾಕೋಣ. ಹಸಿ ಈರುಳ್ಳಿ, ಹಸಿ ಬಟಾಣಿ, ಬೇಯಿಸಿರುವಂಥ ಆಲೂಗಡ್ಡೆ, ಬೇಯಿಸಿರುವಂಥ ಬಟಾಣಿ ಜೊತೆಗೆ ಹಸಿ ಈರುಳ್ಳಿನ ಹಾಕಿ ಚೆನ್ನಾಗಿ ತಿರುಗಿಸಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ. ಇದಕ್ಕೆ ಓಟ್ಸ್ ಪೌಡರ್ ಹಾಕೋಣ. ಓಟ್ಸ್. ಓಕೆ. ಗರಂ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ. ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನ್. ಅರ್ಧ ಸ್ಪೂನ್ ಉಪ್ಪು. 1 ಚಮಚದಷ್ಟು ನಿಂಬೆ ರಸ 1.5 ಸ್ಪೂನ್ ಹಾಕೋಣ. ನಿಂಬೆ ರಸ ಉಪಯೋಗಿಸಿರಲ್ಲ ಗುರುಜಿ? ಹೌದು, ತುಂಬಾ ಉಪಯೋಗಿಸ್ತೀವಿ. ಯಾಕಂದ್ರೆ ಉಪ್ಪು ಖಾರ ಹುಳಿ ಇದ್ರೇನೆ ರುಚಿ. ಅಂದ್ರೆ ವೈಟಮಿನ್ ಸಿ ಇರುತ್ತೆ. ಹೌದು. ಬಹಳ ಒಳ್ಳೆ ಗುಣಗಳಿದೆ. ಓಕೆ. ಇದನ್ನ ಮಾಡಿ ತಟ್ಕೊಂಡು ಹೆಂಚಿನ ಮೇಲೆ ಹಾಕೋಬೋದಾ? ಹಾ, ಕರೆಕ್ಟ್. ಎಣ್ಣೆ ಏನು ಹಾಕಂಗಿಲ್ಲ? ಖಂಡಿತ ಇಲ್ಲ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ನಮ್ಗೆ ಇದು ಇಷ್ಟು ಸುಲಭ, ಇಷ್ಟು ದಿನ ಯಾಕೆ ಪ್ರಯತ್ನ ಮಾಡಿರಲಿಲ್ಲ? ಎಣ್ಣೆ ಬೆಣ್ಣೆ ತುಪ್ಪ ಸಿಗ್ಬೇಕಂದ್ರೆ ಪ್ರಯತ್ನ ಯಾಕಪ್ಪ ಮಾಡ್ತಾರೆ ಅವರು? ಮಾಡಲ್ಲ. ಹಾಗಲ್ಲ. ಹೌದು. ಇದು ಆರೋಗ್ಯನೂ ಇರುತ್ತೆ, ರುಚಿನೂ ಇರ್ಬೇಕಾದ್ರೆ ಯಾತಕ್ ಬೇಕು ಅನ್ನೋ ಆಲೋಚನೆ ನಾನು ಮಾಡಿರ್ಲಿಲ್ಲ. ಹೌದು. ಒಂದು ಕುರಿ ಹಳ್ಳಕ್ ಬಿತ್ತು ಅಂತ ನಾವು ಬೀಳ್ತಾ ಇದ್ವಿ. ಕರೆಕ್ಟ್. ತುಂಬಾ ಜನ ದೇ ಹ್ಯಾವ್ ಸ್ಟಾರ್ಟೆಡ್ ಚೇಂಜಿಂಗ್ ದರ್ ಈಟಿಂಗ್ ಹ್ಯಾಬಿಟ್ಸ್. ಎಸ್. ಓಕೆ. ಈಗ ಇದನ್ನ ಗುಂಡದಾಗಿ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋಣ. ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಿದ್ದಾಗ ಯಾಕೆ ತಿನ್ಬಾರ್ದು? ಇಲ್ಲಿ ಮತ್ತೊಂದು ಸಣ್ಣ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಕೊಡಿ ಸರ್. ಒಂದು ಪೇಪರ್ನ ನಾವು ತಯಾರು ಮಾಡಬೇಕಾದ್ರೆ ಹೇಳಿ ಸರ್. ಎಷ್ಟೊಂದು ಮರಗಳನ್ನ ಕಡಿತೀವಿ, ಕರೆಂಟ್ ಯೂಸ್ ಮಾಡ್ತೀವಿ, ನೀರನ್ನು ಬಳಸ್ತೀವಿ, ಪೊಲ್ಯೂಟ್ ಮಾಡ್ತೀವಿ. ಹಾಗಾಗಿ ಆದಷ್ಟು ಟಿಶ್ಯೂ ಪೇಪರ್ನ ಉಪಯೋಗಿಸದೆ ಒಂದು ಕಾಟನ್ ಬಟ್ಟೆನ ಉಪಯೋಗಿಸೋದು ಬಹಳ ಉತ್ತಮ ಅಂತ ನನ್ನ ಅನುಭವ ಮತ್ತು ಅನಿಸಿಕೆ. ಏನೋ ಕೇಳಬೇಕು ಅನ್ಕೊಂಡೆ ನಿಮಗೆ. ಮಾನಸಿಕವಾಗಿ ಕಡಿಮೆ ಸ್ವಲ್ಪ ಏನೋ ಕುಸಿದಾಗ, ಒತ್ತಡ ಬಂದಾಗ, ಅಥವಾ ಜಾಸ್ತಿ ಟೆನ್ಷನ್ ಆಗೋಯ್ತು ಅಂದಾಗ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಅದ್ಭುತವಾದ ಟೆಂಪ್ರೇಚರ್ ಅಂತ ಏರ್ಬಿಡುತ್ತೆ. ಅವಾಗ ಏನು ಮಾಡ್ಕೊಂಡು? ಈಗ ಹಿಂಗೆ ಅನ್ಹೆಲ್ತಿ ಕಾಂಪಿಟೇಷನ್ ಬಂದ್ಬಿಡಿದೆ ಅಂದ್ರೆ, ಹೇಳಿ ಸರ್. ಒಬ್ಬ 1 ಲಕ್ಷ ರೂಪಾಯಿ ತಿಂಗಳಿಗೆ ದುಡಿದ್ರೆ ಇನ್ನೊಬ್ಬ ನಾನು BE ಮಾಡಿದೀನಿ, ನನ್ಗೆ 1.5 ಲಕ್ಷ ಸಂಬಳ ಬರಬೇಕು ಅಂತ ಕಾಂಪೀಟ್ ಮಾಡ್ತಾನೆ. ಹೌದು. ಇನ್ನೊಬ್ಬ ಇಂಜಿನಿಯರ್ 2 ಲಕ್ಷ ಬರಬೇಕು ಅಂತ ಕಾಂಪೀಟ್ ಮಾಡ್ತಾನೆ. ಮೀನಿಂಗ್ಲೆಸ್. ಹೌದು. ಹೀಗಾಗಿ ನಮಗೆ ನಾವೇನೆ ಒತ್ತಡವನ್ನು ಹೇರ್ಕೋತಾ ಇದ್ದೀವಿ. ಹೌದು. ಹೀಗಾಗಿ ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು, ಕಾಯಿಲೆಗಳು, ಡಯಾಬಿಟೀಸು ಎಲ್ಲ ಬರ್ತಾ ಇದೆ. ಒಂದು ಸಿಂಪಲ್ ಟೆಕ್ನಿಕ್ ಈಸ್ ನಮ್ಮ ಕೈನ ತಗೊಳ್ಳೋದು. ಇದರಲ್ಲಿ ಇನ್ ಅಂಡ್ ಯಾಂಗ್ ಅಂತ 2 ಭಾಗ ಇರುತ್ತೆ. ಹೌದು ಸರ್.
ಇದು ಇನ್ ಅಂತ ಕರಿತೀವಿ. ಹೌದು ಸರ್. ಸಾಫ್ಟ್ ಆಗಿದೆ, ಓಕೆ. ಬೆಳ್ಳಗಿದೆ. ಇದು ಹೆಣ್ಣಿಗೆ ಸಮಾನ. ಹಿಂಭಾಗದ ಕೈ ಗಂಡಿಗೆ ಸಮಾನ, ಯಾಕಂದರೆ ಕರ್ರಗಿರುತ್ತೆ, ಕಂಪ್ಯಾರಿಟಿವ್ಲಿ ಕರ್ರಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹಾರ್ಡ್ ಆಗಿದೆ, ಗಂಡು. ಈ ಎರಡೂ ಸೇರೋ ಜಾಗ ಇನ್ ಯಾಂಗ್ ಲೈನ್ ಅಂತ ಕರಿತೀವಿ. ಆ ಇನ್ ಯಾಂಗ್ ಲೈನ್ನಲ್ಲಿ ಈ ಒಂದು ಮೌಂಟಿನ ಕೆಳಭಾಗದಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡಾಗ ನಮಗೆ ಆಂಗ್ಸೈಟಿ, ಟೆನ್ಷನ್ ಭಾಳ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಇದು ಎಡಗೈಯಲ್ಲೂ ಮಾಡ್ಕೋಬೋದು, ಬಲಗೈಯಲ್ಲಿ ಕೂಡ ಮಾಡ್ಕೋಬೋದು. ಈ ಎಕ್ಸ್ಟ್ರೀಮ್ ಕಾರ್ನರ್ ಇನ್ ಯಾಂಗ್ ಲೈನ್ನಲ್ಲಿ ಅಪ್ಲೈ ಮಾಡಬೇಕು. ಈ ಥರ ಪ್ರೆಷರ್ನ ಭಾಳ ಬೇಗ ಕಂಟ್ರೋಲ್ಗೆ ಈ ಆಂಗ್ಸೈಟಿ, ಟೆನ್ಷನ್ ಬರುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಅದ್ಭುತವಾಗಿರುವಂಥ ಓಟ್ಸ್ ಕಟ್ಲೆಟ್ ರೆಡಿ ಆಯಿತು ಅಂದ್ಕೊಂಡಿದ್ದೀನಿ. ರೆಡಿ ಟು ಈಟ್. ಓಕೆ ಸರ್. ಓಟ್ಸ್ ಕಟ್ಲೆಸ್. ಓಟ್ಸನ್ನು ಉಪಯೋಗಿಸಿ ಮಾಡಿರುವಂಥ ಕಟ್ಲೆಟು ಯಾವ ರೀತಿ ಮಾಡೋದು ಬಾಲಕೃಷ್ಣ ಗುರೂಜಿಯವರು ನೋಡ್ಕೊಳ್ಳಿ. ಓಟ್ಸ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ ಹಾಕಿ ಮ್ಯಾಶ್ ಮಾಡಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಓಟ್ಸ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ ಕಟ್ಲೆಟ್ ರೀತಿ ಕೈ ಮೇಲೆ ತಟ್ಟಿಕೊಂಡು ಕಾದ ತವಾದ ಮೇಲೆ ಬೇಯಿಸಿ. ಈಗ ಓಟ್ಸ್ ಕಟ್ಲೆಟ್ ಸವಿಯಲು ಸಿದ್ಧ. ಆಹಾ, ಇನ್ನ ಬಿಸಿ 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 ಇದೆ ಸರ್. ಚೆನ್ನಾಗಿದೆ. ಏನು ನೀವು ಎಣ್ಣೆ ಹಾಕಿದ್ರು ಏನು ಅನ್ಸುತ್ತೋ ಗೊತ್ತಿಲ್ಲ, ಬಟ್ ಅಂಥ ಡಿಫ್ರೆನ್ಸ್ ಎಲ್ಲ ಏನು ಇರಲ್ಲ ರೀ. ಇದು ತಿನ್ನೋದೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಅದೇ ಗುರುಜಿ ಹೇಳ್ದಾಗೆ ಆಮೇಲೆ ಅದನ್ನ ತಿನ್ನೋಕ್ಕಲ್ಲ, ಇದನ್ನೇ ತಿನ್ನಬೇಕು ಅನಿಸುತ್ತೆ. ಸಖತ್ತಾಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಅಷ್ಟು ರುಚಿ ತಿನ್ನಲೇಬೇಕು ಅಂದಾಗ ಅಷ್ಟೊಂದು ಕಾಯಿಲೆ ಬರ್ಸ್ಕೊಳ್ಳೋ ಬದಲು ಏನು ಕಾಯಿಲೆನೇ ಬರಲ್ಲ, ಇದು ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ನೋದು ತುಂಬ ಒಳ್ಳೆಯದು ಜೀವನದಲ್ಲಿ. ಗುರುಜಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುರಳಿ ಅವರೇ, ನಮ್ಮ ಮನೆ ರುಚಿ ತೋರ್ಸಕ್ಕೆ ನಾವು ಬರ್ತಾ ಇದೀವ್ರಿ, ನಮ್ಮನ್ನು ಕರ್ಸ್ಕೊಳ್ರಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಅವ್ರನ್ನೇ ಕರ್ಸಿದೀವಿ. ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸುಷ್ಮಾ ಮಂಜುನಾಥ್ ನಾಜ್ರೆ ಅಂತ. ಸುಷ್ಮಾ ಮಂಜುನಾಥ್ ನಾಜ್ರೆ. ಓಕೆ. ಸುಷ್ಮಾ ಎಲ್ಲಿಯವ್ರು ನೀವು? ನಾವು ಬೆಂಗಳೂರವರು, ಆದ್ರೆ ಮ್ಯಾರೇಜ್ ಆಗಿ ಮೈಸೂರಲ್ಲಿ ಇದ್ದೀವಿ ಈಗ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸುಷ್ಮಾ? ಏನ್ ಮಾಡ್ತಾ ಇದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಮೇಥಿ ಚಿಕನ್ ಮಲೈ ಮಾಡೋಣ ಅಂತ, ಗ್ರೇವಿ. ಮೇಥಿ ಚಿಕನ್ ಮಲೈ ಗ್ರೇವಿ ಮಾಡ್ತೀರಾ? ಹೌದು. ಯಾರಿಗಿಷ್ಟ ನಿಮ್ಮಲ್ಲಿ ಇದು? ಎಲ್ರು ತಿಂತಾರೆ ಇಷ್ಟಪಟ್ಟಾಗಿ. ಸುಷ್ಮಾ, ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳಾಯ್ತು, ಏನೇನ್ ತಂದಿದ್ದೀರಾ ಅಂತ ಹೇಳ್ಬಿಡಿ. ಮೇಥಿ ಚಿಕನ್ ಮಲೈ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೆಶ್ ಕ್ರೀಮ್, ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಬೆಣ್ಣೆ, ಉಪ್ಪು, ಎಣ್ಣೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನೋ ಮಾಡಕ್ ತಂದಿದ್ದಾರೆ, ಶುರು ಮಾಡ್ಸೋಣ. ಸುಷ್ಮಾ, ಏನ್ ಕೊಡ್ಲಿ ನಿಮ್ಗೆ ನಾನು? ಫಸ್ಟ್ ಮ್ಯಾರಿನೇಷನ್ಗೆ 2 ಸ್ಪೂನ್ಸ್ ಫ್ರೆಶ್ ಕ್ರೀಮ್ ಹಾಕ್ತೀನಿ. ಓಕೆ. 2 ಸ್ಪೂನ್ಸ್ ಕರ್ಡ್ಸ್. ಓಕೆ. ಅಂದ್ರೆ ಒಂದು 1/2 kg ಎಷ್ಟು ಬೇಕು ಅಷ್ಟು. ಆಯ್ತು ಹಾಕಿ. ಆಮೇಲೆ ಗ್ರೀನ್ ಚಿಲ್ಲೀಸ್. ಓಹ್, ಮ್ಯಾರಿನೇಷನ್ಗೆ. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಹೋ. ಆಮೇಲೆ ಇದು ಸಾಲ್ಟ್ ಒಂದು ಸ್ವಲ್ಪ. ಓಹ್. ವೆರಿ ಗುಡ್. ಎಲ್ಲಿರೋದು ಮೈಸೂರಲ್ಲಿ ನೀವು? ನಾವು ಸಿದ್ಧಾರ್ಥ ಲೇಔಟಲ್ಲಿ. ಇದು ಅಟ್ಲೀಸ್ಟ್ 45 ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ ಆಗಬೇಕು. ನೆಂದ್ರೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಹೌದು. ಆಕ್ಚುಲಿ ನಾನು ಇಲ್ಲಿ ಮಾಡ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಬರಲ್ಲ, ಅದನ್ನ ಹಾಕೋಬಹುದು ಬಿಡಿ. ಆಮೇಲೆ ಸೇರಿಸಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀವಿ. ಆಮೇಲೆ ಒಂದು ಪ್ಯಾನ್ ಒಂದು ಕಡೆ ಎರಡು ಕೊಡಿ. ಓಕೆ. ಏಕಕಾಲದಲ್ಲಿ 2 ಪಾತ್ರೆಗಳನ್ನ ಇಟ್ಕೊಂಡಿದ್ದೀರಾ ಸುಷ್ಮಾ. ಏನೇನ್ ಮಾಡ್ತೀರಾ ಹೇಳಿ ಇವಾಗ? ಇವಾಗ ಫಸ್ಟ್ ಈರುಳ್ಳಿನ ಹುರ್ಕೊಬಿಡೋಣ. ಓಕೆ. ಎಣ್ಣೆ ಹಾಕ್ಲಾ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿಗೆ ಏನಿದೆ ಕಾಯ್ತಾ ಇದೆ, ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ಒಂಚೂರು ಎಣ್ಣೆ ಹಾಕಿ. ಸಾಕಾ? ಇನ್ನೂ ಸ್ವಲ್ಪ ಸಾಕು. ನಿಮ್ಮಲ್ಲಿ ಇವಾಗೆಲ್ಲ ವೆಜ್ ಇಷ್ಟ, ನಾನ್ ವೆಜ್ ಇಷ್ಟನಾ? ಎರಡು ಇಷ್ಟ. ಅಂದ್ರೆ ನಾನ್ ವೆಜ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಯಜಮಾನ್ರಿಗೆ ಮಂಜುನಾಥ್ ಅವ್ರ ಅಂದ್ರೆ ಲಿಮಿಟ್ ಆಗಿ ತಿಂತಾರೆ, ಜಾಸ್ತಿ ತಿನ್ನಲ್ಲ. ಅವ್ರವೇ ಲಿಮಿಟ್ ಆಗಿ ತಿಂತಾರೆ ಅಂದ್ರೆ ಅನ್ಲಿಮಿಟ್ ಆಗಿ ಹೆಂಗ್ರಿ ತಿನ್ನೋದು? ಅಂದ್ರೆ 2 ಪೀಸ್ ಆತರ. ಅಂದ್ರೆ ಒಂದ್ ಕಡೆ ಈರುಳ್ಳಿ ಫ್ರೈ ಮಾಡ್ತಾ ಇದೀವಿ, ಒಂದ್ ಕಡೆ ಚಿಕನ್ ನ ಫ್ರೈ ಮಾಡ್ಕೊಳ್ತಾ ಇದೀವಿ. ರುಬ್ಕೊಳ್ಳೋದೆಲ್ಲ ಏನಿಲ್ವಾ ಇದಕ್ಕೆ? ಇದೆ. ಓಕೆ. ಫ್ರೈ ಮಾಡಿ ರುಬ್ಕೊಳ್ತೀರಾ? ಇದಕ್ಕೆ ಲಿಡ್ ಕೊಟ್ಬಿಡಿ. ಒಂದು ಎಷ್ಟೋ ತನಕ ಇದು ಲಿಡ್ಡಲ್ಲಿ
ಇದು ಡ್ರೈ ಆಗ್ಬೇಕು, ಇದೆಲ್ಲ ಫುಲ್ ಡ್ರೈ ಆಗ್ಬಿಡುತ್ತಾ? ಡ್ರೈ ಆಗ್ಬೇಕು ಅಂದ್ರೆ ತುಂಬಾ ಫುಲ್ ಡ್ರೈ ಅಂದ್ರೆ ಇಂಥ ಗ್ರೇವಿ ಟೈಪ್ ಬರುತ್ತೆ, ಅದಕ್ಕೆ ಸ್ಟಿಕ್ ಆದಂಗಿರುತ್ತೆ ಅದು. ಹೌದಾ? ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಆಗ್ತಾ ಇದೆಯಾ? ಗೋಲ್ಡನ್ ಬ್ರೌನ್ ಆಗ್ಬಿಡಿದೆಯಲ್ಲ? ಆಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಬಿಡೋಣ. ಯಾರಿಂದ ಅಡುಗೆ ಕಲ್ತಿದ್ದು ನೀವು? ನಾವು ಫಸ್ಟ್ ನಮ್ಮ ತಾಯಿನೇ ಹೌದಾ? ಮೇನ್. ಚೆನ್ನಾಗಿ ಹೇಳ್ಕೊಟ್ಟಿದ್ರಾ ನಿಮ್ಮ ತಾಯಿ? ಹೌದು. ಅವರು ಬೆಂಗಳೂರಲ್ಲಿ ಇದ್ದಾರೆ ನಿಮ್ಮ ತಾಯಿ? ಅವರು ರಾಜರಾಜೇಶ್ವರಿ ನಗರದಲ್ಲಿದ್ದಾರೆ. ಓಕೆ, ಹಂಗೆ ಮಗಳು ಮನೆಗೆ ಸಿಟಿಯಿಂದ ಔಟ್ ಆಫ್ ಸಿಟಿಯಿಂದ ಹೋಗ್ಬೋಣ ಅಂತನಾ? ಹೌದು. ಪೇಸ್ಟ್ ಮಾಡ್ಕೊಂಬನ್ನಿ ಫಸ್ಟ್ ಹೋಗಿ ತಗೊಳ್ಳಿ. ನೀರೇನು ಹಾಕ್ತೀರಾ? ಒಂಚೂರು ಹಾಕಿ. ಆಯ್ತಾ? ಓಕೆ, ಅದಕ್ಕೆ ಹಾಕೊಳ್ಳಿ ಪೇಸ್ಟ್ ಬೇಕಂದ್ರೆ ನೀವು. ಅಂದ್ರೆ ಇವಾಗ ನಾವು 3 ತರ ಕೆಲಸ ಮಾಡ್ತಿದ್ವಿ. ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಬ್ರೌನ್ ತರ ಫ್ರೈ ಮಾಡ್ಕೊಂಡ್ವಿ ಆನಿಯನ್ನ, ಅದನ್ನ ರುಬ್ಕೊಂಡಿದೀವಿ. ಈ ಕಡೆ ಚಿಕನ್ ನೆನೆಸಿರೋಂಥ ಚಿಕನ್ ಅನ್ನ ಎಣ್ಣೆಲಿ ಹಾಕಿ ಬೇಯಿಸ್ತಾ ಇದೀವಿ. ಇನ್ನೇನು ಮಾಡ್ಕೊಳ್ತೀರಾ ಈಗ? ಇವಾಗ ಇದು ಗೋಡಂಬಿನ ಪೇಸ್ಟ್ ಮಾಡ್ಕೋತೀವಿ. ಓಕೆ, ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರ್ಡ್ಸ್ ಹಾಕೊಳ್ಳೋಣ. ಓಕೆ, 2 ಸ್ಪೂನ್ ಕರ್ಡ್ಸ್. ಓಕೆ, ಆಮೇಲೆ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಎಷ್ಟೊಂದು 2 ಸ್ಪೂನ್? ಇದು ಮಲೈ ಆಗಿದ್ರಿಂದ ಫ್ರೆಶ್ ಕ್ರೀಮ್ ಜಾಸ್ತಿ ಯೂಸ್ ಮಾಡಬೇಕು. ಓಕೆ, ತುಂಬಾ ಚೆನ್ನಾಗಿದೆ ಗ್ರೇವಿ. ಗೋಡಂಬಿ ಪೇಸ್ಟು, ಈರುಳ್ಳಿ ಪೇಸ್ಟು, 2 ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಹೌದು. ಇದ್ರೊಳಗೆ ಎಲ್ಲ ಕುಕ್ ಆಗ್ಬಿಡುತ್ತೆ ಆಲ್ಮೋಸ್ಟ್ ಅಲ್ಲ? ಹೌದು. ಆ ಇದು ಆಫ್ ಮಾಡಿಬಿಡಿ. ಆಗಿದೆ. ಸಾಕಾ ಇದು? ಸಾಕು. ಎಸ್. ಓಕೆ, ಸೈಡಲ್ಲಿ ಕ್ಲೋಸ್ ಮಾಡಿಬಿಡಿ. ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಾಂದ್ರೆ ಬಟರ್ ರೋಸ್ಟ್ ಆಗೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬೆಣ್ಣೆನಾ? ಬೆಣ್ಣೆ. ಎಷ್ಟು? ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀರಾ? 1/4 ಕೆಜಿನ? 1/4 ಕೆಜಿ ಚಿಕನ್ ಇದೆ. 1/4 ಕೆಜಿ ಚಿಕನ್ಗೆ ಒಂದು 3 ಸ್ಪೂನ್ಸ್ ಬಟರ್ ಹಾಕಿದ್ರೆ ಸಾಕು. ಇವಾಗ ಇದು ಈರುಳ್ಳಿ ಪೇಸ್ಟ್ ಹಾಕ್ತೀನಿ. ಓಕೆ, ಪೇಸ್ಟ್ ಮಾಡ್ತಿದ್ದೀನಿ. ಫಸ್ಟು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಹುರಿದಿದ್ದನ್ನ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನ ಬೆಣ್ಣೆಲಿ ಹಾಕಿ ಉರಿತಾ ಇದೀವಲ್ಲ? ಹೌದು. ಒಳ್ಳೆ ಗ್ರೇವಿ ಆಗುತ್ತಾ? ಏನ್ ತಿನ್ಬೋದು ಇದ್ರೊಳಗೆ ಸುಷ್ಮಾ? ಇದಕ್ಕೆ ನಾನ್, ಕುಲ್ಚಾ, ಮನೆಯಲ್ಲಿ ಪರಾಟಾಸ್ ಮಾಡಿದ್ರೆ ಅದ್ರ ಜೊತೆ ತಿನ್ಬೋದು. ಓಕೆ ಓಕೆ. ಇದ್ರ ಜೊತೆಗೇನೆ ಇದು ಟೊಮ್ಯಾಟೊ ಹಾಕೋಣ. ಹಾಕಿ. ದಸರಾಗೆಲ್ಲ ಹೋಗಿದ್ರಾ ಸರಿ ಮನೆಯವರೆಲ್ಲರೂ, ಅಥವಾ ಏನು ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಮದ್ವೆಯಾಗಿ ಹೊಸದ್ರಲ್ಲಿ 1-2 ಟೈಮ್ಸ್ ಹೋಗಿದ್ವಿ. ಆಮೇಲೆ ಮನೆಯಲ್ಲೇ ನೋಡ್ತೀವಿ. ಮನೆಯಲ್ಲೇ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ ನಮ್ಗೆ. ಓಕೆ 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 ಓಕೆ. ಒಂದ್ ಸ್ವಲ್ಪ ಹೊತ್ತು ಟೊಮ್ಯಾಟೊ ಅದೆರಡು ಕುಕ್ ಆಗಲಿ ಅಲ್ವಾ? ಎರಡು ಜೊತೆ ಕುಕ್ ಆದ್ರೆ ಚೆನ್ನಾಗಿರುತ್ತೆ. ಎಷ್ಟು ನಿಮಿಷ ಬೇಕು ಇದು ಮಾಡಕ್ಕೆ? ಒಂದು ಅರ್ಧ ಗಂಟೆ ಬೇಕಾ? ಜಾಸ್ತಿ ಬೇಕಾಗಿಲ್ಲ? ಸಾಕು, ಅರ್ಧ ಗಂಟೆಯಲ್ಲಿ ಒಳ್ಳೆ ಗ್ರೇವಿ ರೆಡಿ ಮಾಡ್ಬೋದಾ? ಆಗ್ಬೋದು. ಮಲ್ಲಿ ಮುದ್ದೆಗಿದೆ ಮಾಡ್ತೀರಾ? ಇಲ್ಲ ಮಾಡ್ತೀವಿ. ಮಾಡ್ತೀರಾ? ಯಾರಿಗೆ ಇಷ್ಟ ಮುದ್ದೆ? ಮುದ್ದೆ ಎಲ್ಲರೂ ತಿಂತಾರೆ ನಮ್ಮ ಮನೆಯಲ್ಲಿ. ಇವಾಗ ನೆಕ್ಸ್ಟ್ ಟೊಮ್ಯಾಟೊ ಆದ್ಮೇಲೆ ಮೆಂತ್ಯ ಸೊಪ್ಪು ಹಾಕೋತೀವಿ. ಇದು ಮೆಂತ್ಯ ಸೊಪ್ಪುದು ಕಹಿ ಹೋಗೋವರೆಗೂ ಫ್ರೈ ಆಗಬೇಕು. ಬೆಣ್ಣೆನಲ್ಲಿ ಫ್ರೈ ಆಗ್ತದೆ. ಫ್ರೈ ಆಗ್ತದೆ. ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ. ಓಕೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಚೂರು ಗರಂ ಮಸಾಲ ಪುಡಿ. ಸಾಕಷ್ಟೇ? ಸಾಕು, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಓಕೆ. ಉಪ್ಪು ಆಕ್ಚುಲಿ ಅದರಲ್ಲಿ ಹಾಕಿರ್ತೀವಿ ಚಿಕನಲ್ಲಿ. ಇಲ್ಲಿ ನೋಡ್ಕೊಂಡು ಒಂದು ಸ್ವಲ್ಪ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಧನಿಯಾ ಪುಡಿ. ಧನಿಯಾ ಪುಡಿ 1 ಸ್ಪೂನು. 1 ಸ್ಪೂನು. ಇದು ಹಸಿಮೆಣಸಿನಕಾಯಿ ಇವಾಗ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಹಂಗೆ ಮೇಂಟೈನ್ ಆಗಿರುತ್ತೆ. ಇನ್ ಕೇಸ್ ನೀವು ಎಣ್ಣೆಲಿ ಹಾಕಿದ್ರೆ ಅದು ಫುಲ್ ಖಾರ ಇದಾಗೋಗುತ್ತೆ. ಪ್ಲಸ್ ಒಗ್ಗರಣೆ ಮಾಡುವಾಗ ಹಾಕಿದ್ರೆ ಖಾರ ಇರಲ್ಲ ಅಷ್ಟು. ಓಕೆ 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 ಓಕೆ. ಇವಾಗ ಇದು ಮಾಡಿರೋ ಚಿಕನ್ ಹಾಕೋಣ. ಅದಕ್ಕೆ ಹಾಕಿ ಪೂರ್ತಿ ಹೆಂಗೆ ಹಾಕೋಣ? ಹಾಕ್ಬಿಡಿ. ಹಾಕಿ
ನೀರ್ ಹಾಕ್ಬೇಕಾ ಇನ್ನ ಇಲ್ಲ ಇಲ್ಲ ಏನಿಲ್ಲ ಗೋಡಂಬಿ ಪೇಸ್ಟ್ ಎಲ್ಲ ಪೇಸ್ಟ್ ಹಾಕ್ಬೇಕು ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು ಗೋಡಂಬಿ ಪೇಸ್ಟ್ ಈಗ ಆಲ್ಮೋಸ್ಟ್ ಅಲ್ಲಿ ಕುಕ್ ಆಯ್ತು ಕುಕ್ ಆಯ್ತು ತಿಕ್ ಗ್ರೇವಿ ಬರುತ್ತಲ್ಲ ಇದು ಹೌದು ಥಿಕ್ ಗ್ರೇವಿ ಬರುತ್ತೆ ಓಕೆ ಇದು ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡೋಣ ಸೊ ದಟ್ ಮಸಾಲ ಇದಕ್ಕೆ ಇದಾಗುತ್ತೆ ಓಕೆ ಸುಷ್ಮಾ ರೆಡಿ ಆಗಿದೆಯಾ ರೆಡಿ ಆಗಿದೆ ಏನ್ ಹಾಕ್ಬೇಕು ಅದಕ್ಕಿನ್ನ ಇವಾಗ ಮಾಡಿರೋ ಗೋಡಂಬಿ ಪೇಸ್ಟ್ನ ಓಹೋ ಹಾಕೊಳ್ಳೋಣ ಫುಲ್ ಎಣ್ಣೆ ಬಿಟ್ಟಿದೆ ಚಿಕನ್ ಬೆಂದಿದೆ ರುಚಿಯಾಗಿರೋ ತರಾನೇ ಅನ್ನಿಸ್ತಾ ಇದೆ ನೀರೇನು ಹಾಕಂಗಿಲ್ಲ ನೀರೇನು ಇಲ್ಲ ಇದು ಗ್ರೇವಿ ತರ ಬರುತ್ತೆ ಓಕೆ ಆಮೇಲೆ ಫ್ರೆಶ್ ಕ್ರೀಮ್ ಹಾಕೋಣ ಸ್ವಲ್ಪ ಓಕೆ ಎಸ್ 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 ಫ್ರೆಶ್ ಕ್ರೀಮು ಪ್ಲಸ್ ಗೋಡಂಬಿ ಪೇಸ್ಟು ಎರಡೂ ಹಾಕೊಂಡಿದೀವಲ್ಲ ಹೌದು ಅಷ್ಟೇನಾ ಗ್ರೇವಿ ಇದು ಕುದೀತಾ ಇರ್ಲಿ ಏನೋ ಅದೇನೋ ಮಾಡಕ್ ನಿಂದಿಲ್ಲ ನೀವು ಹೌದು. ಮಾಡ್ಕೊಳ್ಳಿ ಬೇಗ ಟೈಮ್ ಆಯ್ತು ಫಟಾಫಟದ ಮಾಡ್ತಾ ಇರ್ಬೇಕು ನೀವು ಸುಷ್ಮಾ ಏನ್ ಇಷ್ಟು ಲೇಟ್ ನೀವು ನಿಮ್ಮಲ್ಲಿ ನೀವೇ ಫಾಸ್ಟ್ ಅಲ್ಲ ಹೌದು ಪರಾಟ ಕೇರಳ ಪರಾಟ ಮಾಡ್ಬೇಕಂದ್ರೆ ಹಾ ಹೇಳಿ ಹೇಳಿ ಹಿಂಗ್ ಲಟ್ಟಿಸ್ಕೊಂಡು ಹಾ ಬೇಕಾದ್ರೆ ನೀವು ಒಂಚೂರು ಎಣ್ಣೆ ಹಾಕೊಳ್ಳಿ ಆಯ್ತು So ಬರೀ that ಏನದು ಮೈದಾ ಹಿಟ್ಟಾ ಬರೀ ಮೈದಾ ಹಿಟ್ಟು ಬರೀ ಮೈದಾ ಬರೀ ಹಿಟ್ಟನ್ನ ಮೈದಾ ಕಲಸಿ 1 ಅವರ್ ಇಟ್ಕೊಂಡಿದ್ದೀರಾ ಹೌದು ಆಯ್ತು ಆಮೇಲೆ ಇಷ್ಟು ಸಾಟ ಆಗೋ ಅಷ್ಟು ಕಲಸಿ ಇದು ಲಟ್ಟಿಸ್ಬಿಟ್ಟು ಹಾ and ಇದು ಜಸ್ಟ್ ಹಾಫ್ ಕಟ್ ಮಾಡಿ ಆಯ್ತು ಈ ತರ ರೋಲ್ ಮಾಡ್ಬೇಕು ಓ ಸುಷ್ಮಾ ಬೇಜಾನೇನೋ ಕಲ್ತ್ಕೊಂಡು ಮೈಸೂರಿಂದ ಇಲ್ಲಿಗೆ ಬಂದು ನಮ್ಗೇನೋ ತೋರಿಸ್ತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇದು ರೋಲ್ ಮಾಡಿದ್ರೆ ಆಯ್ತು ಪ್ಲಸ್ ಹಿಂಗ್ ಮಾಡಿದ್ರೆ ವೆರಿ ಗುಡ್ ಇದು ರೋಲ್ ಬರುತ್ತೆ ಆಯ್ತು ಆಯ್ತು ತವಾ ಕಾಯಿ ಇಟ್ಟಿದ್ದೀರಾ ವಾಯಸ್ ರೆಡಿ ಇದೆ ನೀವು ಹಾಕಿ ನೋಡಿ ಎಷ್ಟು ಫಾಸ್ಟ್ ಆಗಿ ನಾವು ಕೊಡ್ತೀವಿ ನಿಮಗೆ ಬಟರ್ ಬೇಕಾ ಹೌದು ವೆರಿ ಗುಡ್ ಕೇರಳ ಪರೋಟಾನ ಇದು ಹೌದು ಕೇರಳ ಪರೋಟ ವಿತ್ ಚಿಕನ್ ಮಲೈ ಮೇಥಿ ಓಕೆ ಮಂಜುನಾಥ್ ಅವ್ರು ಬಂದಿಲ್ವಾ ಬೆಂಗಳೂರಿಗೆ ಇಲ್ಲ ಅಂಗಡಿಲೇ ಇದ್ದಾರೆ ಹೌದು ಅಂಗಡಿ ಬಿಟ್ಟು ಎಲ್ಲಿ ಈಚೆ ಬರ್ತಾರ್ರಿ ಅವರು ಪ್ರೋಗ್ರಾಮ್ ಬರೋ ದಿನ ತೋರಿಸಿ ಅವ್ರಿಗೆ ಅಂಗಡಿಲೇ ಕೂತ್ಬಿಟ್ರೆ ಗಾಚಾರ ಮೇಲೆ 2 ಪರಾಟ ಚಿಕನ್ ತಿಂದ್ರೆ ಮಜಾನೇ ಬೇರೆ ಅಂತೀರಾ ಹೌದು ಓಕೆ ನೋ ಪ್ರಾಬ್ಲಮ್ ನಿಮಗೆ ಮೊದಲಿಂದನೂ ಕುಕಿಂಗ್ ಅಂದ್ರೆ ತುಂಬಾ ಸ್ವಲ್ಪ ಇಂಟ್ರೆಸ್ಟ್ ಓಕೆ ಸ್ವಲ್ಪ ಅಲ್ಲ ತುಂಬಾನೇ ಇಂಟ್ರೆಸ್ಟ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸುಮ್ಮನೆ ಯಾರು ಬರ್ತಾರೆ ಟಿವಿಲಿ ಮುಖ ತೋರಿಸ್ಬೇಕು ಅಂತ ಯಾರು ಬರ್ತಾರೆ ಅಡಿಗೆನೇ ಮಾಡಬೇಕು ಅಂತ ಯಾರು ಬರ್ತಾರೆ ಅಂತ ಸುಷ್ಮಾ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸುಷ್ಮಾ ಥ್ಯಾಂಕ್ ಯು ಸರ್ ಓಕೆ ಎಲ್ಲ ಆಫ್ ಆಗಿದೆ ಈ ಕಡೆ ಪರೋಟ ರೆಡಿ ಆಗಿದೆ ಈ ಕಡೆ ಚಿಕನ್ ರೆಡಿ ಆಗಿದೆ ತಗೊಳ್ಳಿ ಅಲ್ಲಿ ಬರುತ್ತಾ ಉದ್ರುದ್ರಾಗಿ ಬಿಸಿಯಾದ ಮೇಥಿ ಚಿಕನ್ ಮಲೈ ವಿತ್ ಪರಾಠ ನಿಮಗೆ ಥ್ಯಾಂಕ್ ಯು ಸುಷ್ಮಾ ಅವರು ಮೈಸೂರಿಂದ ಬಂದು ಮೇಥಿ ಮಲೈ ಚಿಕನ್ ಜೊತೆಗೆ ಪರೋಟ ಮಾಡೋದನ್ನ ತೋರಿಸಿ ಪಕ್ಕದಲ್ಲಿ ಗಾರ್ನಿಶಿಂಗ್ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ ಯಾವ ರೀತಿ ಸುಷ್ಮಾ ಅವರು ಇದನ್ನ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೇಥಿ ಚಿಕನ್ ಮಲೈ ಗ್ರೇವಿ ಮಾಡುವ ವಿಧಾನ ಒಂದು ಬೌಲ್ಗೆ ಚಿಕನ್ ಫ್ರೆಶ್ ಕ್ರೀಮ್ ಮೊಸರು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಹಾಕಿ ಕಲಸಿ ನೆನೆಯಲು ಬಿಡಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ನೀರು ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಗೋಡಂಬಿ ಮೊಸರು ಫ್ರೆಶ್ ಕ್ರೀಮ್ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಚಿಕನ್ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಲು ಬಿಡಿ ಒಂದು ಬಾಣಲಿಗೆ ಬೆಣ್ಣೆ ರುಬ್ಬಿದ ಈರುಳ್ಳಿ ಪೇಸ್ಟ್ ಟೊಮ್ಯಾಟೊ ಮೆಂತ್ಯ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಉಪ್ಪು ಧನಿಯಾ ಪುಡಿ ಅರ್ಧ ಬೇಯಿಸಿಕೊಂಡ ಚಿಕನ್ ಹಾಕಿ ಫ್ರೈ ಮಾಡಿ ಈಗ ಮೇಥಿ ಚಿಕನ್ ಮಲೈ ಗ್ರೇವಿ ಪರೋಟದೊಂದಿಗೆ ಸವಿಯಲು ಸಿದ್ಧ ಓಕೆ ಟೇಸ್ಟ್ ಮಾಡ್ಬಿಡ್ಲಾ ಮಾಡಿ ಚೆನ್ನಾಗಿ ಬಂದಿದೆಯಲ್ಲ ತುಂಬಾ ಹೇಳ್ಬಿಟ್ಟಿದ್ದೇನ್ರಿ ಚೆನ್ನಾಗಿ ಬಂದಿದೆ ಅಂತ ಇಲ್ಲ ಮಾಡಿದ್ದೀನಿ ಗ್ಯಾರಂಟಿನಾ ಗ್ಯಾರಂಟಿ ಓಕೆ ಪರಾಟ ಜೊತೆಗೆ ತಿನ್ಬೇಕಿದ್ದೀನ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ
ಸಕ್ಕತ್ತಾಗಿ ಬಂದಿದೆ ಟೇಸ್ಟು. ಥ್ಯಾಂಕ್ ಯು. ಗುಡ್. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಮೈಸೂರಿಂದ ಬಂದಿದ್ದೀರಾ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರುಚಿನ ತೋರಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುರೇಶ್ ಅವ್ರು ಬಂದಿದ್ದಾರೆ. ಸುರೇಶ್ ಅವ್ರು ಬಂದು ಅದ್ಭುತವಾಗಿರುವಂಥ ಹರಿಯಾಲಿ ಚಿಕನ್ ಮಾಡಿ ತೋರಿಸ್ತೀನಿ, ಹರಿಯಾಲಿ ಕಬಾಬನ್ನ ಮಾಡಿ ತೋರಿಸ್ತೀನಿ ಮುರಳಿ. ಅವಾಗಲೇ ತೋರಿಸಿದ್ದು ಕೆಂಪು ಕಲರು, ಈಗ ತೋರಿಸೋದು ಹಸಿರು ಕಲರು ಅಂತ ಹೇಳಿದ್ದಾರೆ. ಅದಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವ್ರ ಪಾಪ ಎಣ್ಣೆ ಗಿಣ್ಣೆ ಎಲ್ಲ ಅದಂಗೆ ರೆಡಿ ಮಾಡಿ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ. ಹರಿಯಾಲಿ ಚಿಕನ್ ಮಾಡಕ್ ರೆಡಿ ಆಗ್ಬಿಟ್ರಾ? ರೆಡಿ ಸರ್. ಅದೇ ಎಣ್ಣೆನ ಯೂಸ್ ಮಾಡ್ಬೋದಲ್ವಾ? ಅವಾಗಲೇ ಕಬಾಬ್ ಏನ್ ಮಾಡಿದ್ರಿ ಅದೇ ಎಣ್ಣೆ ಯೂಸ್ ಮಾಡ್ಬೋದು. ಓಕೆ 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 ಓಕೆ. ಏನ್ ಕೊಡ್ಲಿ ನಿಮ್ಗೆ? ಎಣ್ಣೆ ಸ್ವಲ್ಪ ಕಾಯ್ಸಕ್ ಇಟ್ಕೋಣ. ಕಾಯಿಗಿರಿ ಒಂದು ಬೌಲ್ ಕೊಡಿ. ಹರಿಯಾಲಿ ಕಬಾಬ್ ಫಾರಿನರ್ ತಿಂತಾರೇನ್ರಿ? ತಿಂತಾರೆ ಅಂದ್ರೆ ನೋ ಸ್ಪೈಸಿ. ನೋ ಸ್ಪೈಸಿ. ನೋಡ್ರ ಫುಲ್ ಇಂಗ್ಲಿಷ್ ಅವ್ರು ಆಗ್ಬಿಟ್ಟವ್ರು ಇವರು. ಏನ ಕೇಳಿದ್ರೆ ಸರ್ ಹರಿಯಾಲಿ ಕಬಾಬ್ ತಿಂತಾರ ಅಂದ್ರೆ ನೋ ಸ್ಪೈಸಿ ಅಂತೆ. ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಫಾರಿನರ್ಗೆಲ್ಲ ನಮ್ದು ಅಷ್ಟೊಂದು ಸ್ಪೈಸಿ, ನಮ್ದು ಅಡಿಗೆ ಕ್ರಮ ಎಲ್ಲ ಇಷ್ಟ ಆಗುತ್ತೆ. ಅದೇ ಸ್ವಲ್ಪ ಖಾರ ಉಪ್ಪು ಅವ್ರು ಸ್ವಲ್ಪ ಕಡಿಮೆನೇನೆ. ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ, ಫಸ್ಟ್ ಏನೇನ್ ತಂದಿದ್ದೀರಾ ಅಂತ ಹೇಳ್ಬಿಡಿ ಹರಿಯಾಲಿ ಕಬಾಬ್ ಮಾಡಕ್ಕೆ. ಹರಿಯಾಲಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಮೊಸರು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಓಂ ಕಾಳು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಪುದೀನಾ, ನಿಂಬೆ ರಸ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿವ ನಿಮ್ಗೆ? ಫಸ್ಟ್ ಈಗ ಒಂದು ಮಿಕ್ಸಿ ಬೇಕಾಯ್ತು. ಈಗ ನಮ್ಗೆ ಖಾರ ಬೇಕಂದ್ರಿಂದ 5 ಮೆಣಸಿನ್ಕಾಯಿ ಹಾಕೋಬಹುದು. 5 ಮೆಣಸಿನ್ಕಾಯಿ ಬೇಕು. ಓಕೆ, ಮೆಣಸಿನ್ಕಾಯಿ ಹಾಕಿದ್ದೀರಾ? ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಕೊತ್ತಂಬರಿನಾ? ಮತ್ತೆ ಕೊತ್ತಂಬರಿ ಸೊಪ್ಪು. ಎಷ್ಟು ಹಸಿರು ಇರ್ತದೆ ಅಷ್ಟು ಒಳ್ಳೇದೇ. ಹಸಿರು ಇಷ್ಟಪಡ್ತಾರೇನ್ರಿ ಅವರೆಲ್ಲ? ಹಸಿರು ಇಷ್ಟಪಡ್ತಾರೆ. ನಾವು ಹರಿಯಾಲಿ ಕಬಾಬ್ ಮಾಡಿಸಿಲ್ಲ ಇನ್ನ, ಫಸ್ಟ್ ನೀವೇ ಮಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಆದ್ರೆ ತಮಿಳ್ನಾಡು ಸ್ಟೈಲ್ ಜಾಸ್ತಿ ಹರಿಯಾಲಿ ಕಬಾಬು. ಹೌದಾ? ನಮ್ಮಲ್ಲಿ ಕಡಿಮೆನಾ? ನಮ್ಮಲ್ಲಿ ಕಡಿಮೆ. ಪುದೀನ, ಸಾಕಷ್ಟೇ ಅಲ್ಲ ರುಬ್ಕೊಳ್ಳೋಕ್ಕೆ? ಸಾಕು. ನೋಡಿ, ತೋರಿಸಿ ಹೆಂಗ್ ಬಂದಿದೆ. ಓಹೋ, ಸಕ್ಕತ್ತಾಗಿದೆ. ಎಗ್ಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು? 2 ಸ್ಪೂನ್. ಓಂ ಕಾಳು. ಓಂ ಕಾಳು ಹಾಕಿದ್ರೆ ಸ್ಪೆಷಲ್ ಅಲ್ಲ ಇದಕ್ಕೆ? ಓಂ ಕಾಳು ಸ್ಪೆಷಲ್ ಇದಕ್ಕೆ. ಮತ್ತೆ ಗರಂ ಮಸಾಲ, ಮತ್ತೆ ಮೈದಾ, ಸಾಲ್ಟು, ಕಾರ್ನ್ಫ್ಲವರು, ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರು, ಹಳದಿ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಹಳದಿ 3 ಹಾಕೋಬೇಕಲ್ಲ? 3 ಹಾಕಬೇಕು. ಅಂದ್ರೆ ನಾವು ಮಾಡೋದೆಲ್ಲ ಸೇಮು. ನಾವು ಕಲ್ಮಿ ಕಬಾಬ್ನಲ್ಲಿ ಕೆಂಪು ಏನದು ಮೆಣಸಿನ್ಕಾಯಿ ಹಾಕ್ತಾ ಇದ್ವಿ, ಬ್ಯಾಡಿಗೆ ಮೆಣಸಿನ್ಕಾಯಿ. ಇಲ್ಲಿ ನಾವು ಹಸಿರು ಕಲರ್ ಮಾಡ್ತಾ ಇದ್ವಿ. ಮತ್ತೆ ಮೊಸರು ಇಂಪಾರ್ಟೆಂಟ್. ಯಾವುದೇ ಕಬಾಬ್ಗೆ ಮೊಸರು ಹಾಕಿದ್ರೆ ಟೇಸ್ಟ್. ಏನಕ್ಕೆ? ಚೆನ್ನಾಗಿ ಒಳಗಡೆ ಎಲ್ಲ ನೆನೆಯುತ್ತೆ, ಮತ್ತೆ ಒಳಗಡೆ ಹಂಗೆ ಆಗುತ್ತೆ, ಹಂಗೆ ಇರ್ತದೆ, ಟೇಸ್ಟ್ ಇರ್ತದೆ. ಕಸ್ತೂರಿ ಮೆಣಸು ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮಾಡಿ 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 ಇದೇನು ನೆನೆಸ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬೋದಾ? ಇದು ನೆನೆಸಿದ್ರೆ ಚೆನ್ನಾಗಿರ್ತದೆ. ಆಲ್ಮೋಸ್ಟ್ ಕಬಾಬ್ ಐಟಮ್ ಎಲ್ಲ ನೆನೆಸಿದ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆ ಓಕೆ ಓಕೆ. ಮತ್ತೆ ತಿನ್ಬೇಕಾದ್ರೆ ಒಳಗಡೆ ಹಸಿ ಹಂಗೆ ನೀರು ಥರ ಇರ್ತದೆ, ಸಖತ್ ಸ್ವೀಟ್ ಆಗಿರ್ತದೆ. ಈಗ ಇದು ರುಬ್ಕೊಂಡಿರೋದನ್ನ ಇದನ್ನ ಹಾಕಿದ್ದೀನಿ. ಹಾಕಿ ಹಾಕಿ. ಅಂದ್ರೆ ನಾವು ಏನ್ ಮಾಡಿದ್ವಿ, ಪುದೀನ ಮತ್ತೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರೋದನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿಲ್ಲ. ಕಲರ್ ಬಂತು ಅಂತನಾ? ಹೌದು. ಓಕೆ ಓಕೆ, ಹಸಿರು ಕಲರ್ ಆಯ್ತು, ಹರಿಯಾಲಿ ಬಂತು. ಇದಕ್ಕೆ ಸಣ್ಣ ಸಣ್ಣ ಪೀಸು. ಇದಕ್ಕೆ ಸಣ್ಣ ಸಣ್ಣ. ಅದಕ್ಕೆ ಕಲ್ಮಿ ಕಬಾಬ್ ದೊಡ್ಡದು, ಒಂದು ತೊಡೆ ಪೀಸು. ದೊಡ್ಡ ಪೀಸ್ ಮಿಕ್ಸ್ ಮಾಡ್ಕೋಬೇಕು. ಈಗ ಎಷ್ಟೊಂದು 1/4 kg ಇದೆಯಾ? ಜಾಸ್ತಿ ಇದೆಯಾ? 1/4 kg. 1/4 kg ಇದೆಯಾ? ಎಷ್ಟೊಂದು ಅರ್ಧ ಗಂಟೆ ನೆನಿಬೇಕಾ? ಒಂದು ಅರ್ಧ ಗಂಟೆ ನೆನಿಬೇಕು. ಅರ್ಧ ಗಂಟೆ ನೆಂದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ.
ಅಂದ್ರೆ ಯೂಶಲಿ ಕಬಾಬ್ ಏನಂದ್ರೆ ನಾವು ಮಧ್ಯಾಹ್ನ ಮಾಡ್ತೀವಿ ಅಂದ್ರೆ ಒಂದ್ 1 ಅವರ್ ಮೊದಲೇ ನಾವು ಮಾಡಿ ಇಟ್ಕೊಂಡಿದ್ರೆ ಏನಂದ್ರೆ ಆ ಊಟಕ್ಕೆ ಮನೆಯವರು ಯಾರು ಬಂದಾಗ ಕುತ್ಕೊಂಡಾಗ ಎಣ್ಣೆ ಹಾಕಿ ಕರೆದು ಕೊಡ್ತಾ ಇದ್ರೆ ಬೇಳೆ ಸಾರು ಪಕ್ಕದಲ್ಲಿ ಇದ್ರೆ ಅದ್ರ ಮಜಾನೇ ಬೇರೆ. ಕರೆಕ್ಟಾ? ಹೌದು. ಮತ್ತೆ ಇನ್ನು ಸ್ವಲ್ಪ ಸಾಲ್ಟ್ ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬಹುದು. ಸಾಲ್ಟ್ ಹಾಕಿದಿರಾ ಚೆನ್ನಾಗಿ ನೀವು? ಹಾಕಿದೀನಿ ಸ್ವಲ್ಪ. ನೀವು ಸಾಲ್ಟ್ ಕೈಲಿ ಹಾಕ್ತೀರಾ ಅಲ್ಲೆಲ್ಲ ಏನಲ್ಲಿ ಹಾಕ್ತೀರಾ? ಎಲ್ಲ ಸ್ಪೂನಲ್ಲಿ. ಸ್ಪೂನಲ್ಲೇನಾ? ಅಲ್ಲಿ ನೀವು ಕೆಲಸ ಮಾಡೋ ಕಡೆ ಹೌದು. ಹೌದಾ? ಕೈಲಿ ಗ್ಲೌಸ್ ಗೀಸ್ ಎಲ್ಲ ಹಾಕೊಂಡು ಮಾಡ್ಬೇಕಲ್ಲ? ಗ್ಲೌಸ್ ಎಲ್ಲ. ಯಾಕಂದ್ರೆ ನಾವೆಲ್ಲ ತುಂಬಾ ನೋಡ್ತಾರೆ. ಹೌದು. ಯಾವ ದೇಶದವ್ರು ಅವ್ರು ಬಂದಿರೋರು ನಿಮ್ ಜೊತೆ ಇರೋರು? ಫುಲ್ ಇಂಗ್ಲೆಂಡರ್ ಇರೋದು. ಇಂಗ್ಲೆಂಡ್ ಅವರಾ? ಇಂಗ್ಲೆಂಡ್. ಪರವಾಗಿಲ್ವೇ? ಇಂಗ್ಲೆಂಡ್ ಅವ್ರಿಗೆ ಒಳ್ಳೆ ಬುದ್ಧಿ ಬಂದಿದೆ. ಅದು ಮೈಸೂರಲ್ಲಿ ಸೇವೆ ಮಾಡಬೇಕು ಅನ್ನೋದು ಬಂದಿದೆಯಲ್ಲ. ಎಷ್ಟು ವರ್ಷ ಇದ್ದೀರಾ ಅವರೆಲ್ಲನೂ? ಅಲ್ಲಿ ಒಂದು 5 ವರ್ಷ ಆಗಿದೆ. 5 ವರ್ಷ ಆಯ್ತು ಅವರೆಲ್ಲ ಬಂದು. ಎಷ್ಟು ಜನಕ್ಕೆ ಮಾಡಿ ಇವೆಲ್ಲ ಮಾಡ್ತಾನೆ ಇದಾರೆ? ಜನಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದಾರೆ? ಮಾಡ್ಕೊಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ HD ಕೊಡ ತಾಲೂಕು ಜಾಸ್ತಿ ಮಾಡ್ತಿರೋದು. ಅಲ್ಲಿ ತುಂಬಾ ಗುಡ್ಡಗಾಡು ಜನಗಳಿದಾರಲ್ಲ, ಜನಗಳಿಂದ ಜಾಸ್ತಿ. ಈ ಸರಿ ಈಗ ಕೊಡಗು ಮತ್ತೆ HD ಕೋಟೆಯಲ್ಲಿ ಮಾಡ್ತಿದ್ದಾರೆ. ಓಹ್, ವೆರಿ ಗುಡ್. ಮೇನು ಅವರು ಬಾತ್ರೂಮ್ಗಳಿರಲ್ಲ. ಹೌದು. ಅವ್ರಿಗೆಲ್ಲ ಟಾಯ್ಲೆಟ್ಗಳನ್ನ ಕಟ್ಸ್ಕೊಡ್ಬೇಕು ಅನ್ನೋದು ಒಂದು ಧ್ಯೇಯದಿಂದ ಬಂದು 5 ವರ್ಷಗಳಿಂದ ಗೊತ್ತಿಲ್ಲದೆ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ. ಅಂತ ಜನಗಳಿಗೆ, ಕೆಲಸ ಮಾಡೋ ಜನಗಳಿಗೆ ಅಡುಗೆ ಮಾಡಕ್ ಕೊಡ್ತಾ ಇದ್ದಾರೆ ನಮ್ಮ ಸುರೇಶ್ ಅವರು. ಅಂದ್ರೆ ನಮಗೂ ಸ್ವಲ್ಪ ಹೆಮ್ಮೆ ಅನ್ಸುತ್ತೆ. ಒಳ್ಳೊಳ್ಳೆ ಅಡುಗೆಗಳನ್ನ ವಿದೇಶಿಯರಿಗೆ ಮಾಡಿ ಸುಮಾರು 5 ವರ್ಷಗಳ ಅನುಭವ, 5-6 ವರ್ಷಗಳ ಅನುಭವ ಇದೆ. ಅದೈತೆ. ಫಸ್ಟ್ ನಾನು ಅಡುಗೆ ಕೆಲಸಕ್ಕೆ ಬರ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಅಡುಗೆ ಕೆಲಸಕ್ಕೆ ಹೋಗ್ಬೇಡ, ಬಟ್ ಅಂದ್ರೆ ನಮ್ಮೂರಲ್ಲಿ ಮರ್ಯಾದೆನೇ ಇರಲ್ಲ. ಬಟ್ರ್ ಕೆಲಸ. ಇವಾಗ ಇಲ್ಲೆಲ್ಲ ಬಂದು ಫಾರಿನರ್ ಅಡುಗೆ ಮಾಡೋದು ನೋಡ್ಬಿಟ್ಟು ಅವ್ರಿಗೆ ಖುಷಿ. ಹೌದೇನು? ಅದ್ರಲ್ಲಿ ಈಗ ಇಲ್ಲಿ ಬಂದಿರೋದು ನೋಡಿದ್ರೆ ಅವ್ರಿಗೆ ಇನ್ನೂ ಖುಷಿ ಆಗ್ಬಿಡ್ತಾರೆ. ಅದ್ರಲ್ಲಿ ನಮ್ ಚಿಕ್ಕಪ್ಪ ಅಂತ ಸಿಕ್ಕಾಪಟ್ಟೆ ಬಟ್ಟ ಅಂತ ಆಡ್ಕತ್ತಿದ್ದೆ. ಅದೇ ನಂಗೆ ಸ್ವಲ್ಪ ಫೀಲಿಂಗ್ ಇದೆ. ಏನ್ ನಿಮ್ ಚಿಕ್ಕಪ್ಪನ ಹೆಸರು? ಕಾಳೇಗೌಡ್ರು ಅಂತ. ಗೌಡ್ರೆ ಏನ್ರಿ ರೀ ಸಾಕಾತವ್ರೆ ನಮ್ಮ ಹುಡುಗ, ಏನ್ರಿ ಹಿಂಗೆಲ್ಲ ಅಂತ ಆಡ್ಕೋತೀರನ್ರಿ? ಭಟ್ರು ಅಂತ ಆಡ್ಕೋತೀರನ್ರಿ ಗೌಡ್ರೆ? ದಯವಿಟ್ಟು ಹಂಗೆಲ್ಲ ಮಾಡ್ಬೇಡ್ರಿ. ಕೆಲಸ ಇಂಪಾರ್ಟೆಂಟು. ಪ್ರಾಮಾಣಿಕವಾಗಿ ಯಾವ ಕೆಲಸ ಮಾಡಿದ್ರು, ಬಟ್ಟನ್ ಕೆಲಸ ಮಾಡಿದ್ರು ಅಷ್ಟೇನೆ, ಡ್ರೈವರ್ ಆಗಿದ್ರು ಅಷ್ಟೇನೆ, ಆಫೀಸಲ್ಲಿ ಚೇರ್ ಹಾಕೊಂಡು ಕೂತಿದ್ರು ಅಷ್ಟೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಒಂದೇ ರೀ. ದಯವಿಟ್ಟು ಹಂಗೆ ಅನ್ಬೇಡ್ರಿ ಭಟ್ರು ಅಂತ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡವ್ರು ನೋಡ್ರಿ ರೀ. ಮತ್ತೆ ನಮ್ಗೆ ಸಕಾಲ ಸ್ಫೂರ್ತಿ ತುಂಬಿದೆ ಅಂದ್ರೆ ನನ್ನ ಫ್ರೆಂಡ್ಸ್. ಹೌದಾ? ಅದರಲ್ಲಿ ಮಹೇಶ, ಆಮೇಲೆ ಅದ್ರಲ್ಲಿ ನನ್ನ ತಮ್ಮ ಜಯಣ್ಣ. ಜಯಣ್ಣನ? ಅವನೇನ್ ಮಾಡ್ತಾನೆ ಜಯಣ್ಣ? ಅವನು ಕ್ಯಾಟ್ರಿಂಗ್ ಮಾಡ್ತಾರೆ. ನಾವೇ ಓನಾಗೆ ಮಾಡ್ತಿರೋದು ಕ್ಯಾಟ್ರಿಂಗ್. ಹೌದಾ? ಹಂಗ ಬೇಜಾರು ಸೈಡ್ ಬಿಸ್ನೆಸ್ ಎಲ್ಲ ಇಟ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಎಲ್ಲ ಆಡ್ಕೊತಿದ್ರಂತೆ. ಆಡ್ಕೊಳ್ಳೋರಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮುಖದಲ್ಲಿ ಎಷ್ಟು ಕಳೆ. ಹೌದು, ನನಗೆ ಹಿಂಗೆಲ್ಲ ಹೇಳ್ತಾ ಇದ್ರು, ಇವತ್ತು ಬಂದು ನಾನು ಮಾಡಿದ್ದೀನಿ ಅನ್ನೋದೊಂದು ಸಾರ್ಥಕತೆ ಅವ್ರ ಮುಖದಲ್ಲಿ ಕಾಣ್ತಾ ಇದೆ. ಫಸ್ಟು ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಅವರ ಪ್ರತಿಭೆನ ತೋರಿಸ್ಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ನಾವು ಹತ್ರ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಪ್ರತಿಭೆ ಯಾವಾಗ ಬೇಕಾದ್ರೆ ತೋರಿಸ್ಕೋಬೋದು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಮ್ಮ ಒಗ್ಗಡ್ಡಬಿಲಿ ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮಗೆ ಫೋನ್ ಮಾಡಿ, ಕಾಲ್ ಮಾಡಿ, ಮೇಲ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಬಿಸಿ ಬಿಸಿ ಹರಿಯಾಣಿ ಕಬಾಬು ರೆಡಿಯಾಗಿದೆ. ಸೊ ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸರ್. ಮೈಸೂರಿಂದ ಬಂದಿದ್ದಾರೆ ಸುರೇಶ್ ಅವರು. ಅದ್ಭುತವಾದಂಥ ಹರಿಯಾಲಿ ಕಬಾಬ್ನ ಮಾಡೋದು ತೋರಿಸ್ಕೊಟ್ಟಿದ್ದಾರೆ. 2 ಕಬಾಬ್ಗಳನ್ನ ಮಾಡಿ ತೋರಿಸಿದ್ದಾರೆ ಇವತ್ತು. ಮೈಸೂರಿನವ್ರಿಗೆಲ್ಲ ಚಾಲೆಂಜ್ ಆಗಿ ಬಂದಿದ್ದಾರೆ. ನನ್ನ ಪ್ರೋಗ್ರಾಮ್ ಹೋಗ್ತೀನಿ, ನನ್ನ ಕೈ ರುಚಿ ತೋರಿಸ್ತೀನಿ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡೋ ಅಂಥ ಕ್ರಮ ಕೂಡ ತುಂಬ ಚೆನ್ನಾಗಿತ್ತು. ನೆನೆಸಿಡಬೇಕು, ಚೆನ್ನಾಗಿ ರುಬ್ಕೋಬೇಕು. ನೆನೆಸಿಟ್ಮಿ ಒಂದು 1 ಅವರ್ ಆದಮೇಲೆ ಯಾವಾಗಲೂ ಕಬಾಬು ಅಥವಾ ಹರಿಯಾಲಿ ಕಬಾಬ್ನ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಇದು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹರಿಯಾಲಿ ಕಬಾಬ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಂಕಾಳು, ಗರಂ ಮಸಾಲ, ಮೈದಾ ಹಿಟ್ಟು, ಉಪ್ಪು, ಕಾರ್ನ್ಫ್ಲೋರ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಮೊಸರು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ರುಬ್ಬಿದ ಮಸಾಲ, ಚಿಕನ್ ಹಾಕಿ ನೆನೆಯಲು ಬಿಡಿ. ನಂತರ ನೆನೆದ ಚಿಕನ್ ಅನ್ನು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಹರಿಯಾಲಿ ಕಬಾಬ್ ರೆಡಿ ಟು ಟೇಸ್ಟ್ ಮಾಡಿ ನೋಡ್ಲಾ? ನೋಡಿ ಸರ್, ಚೆನ್ನಾಗಿದೆಯಾ? ಗ್ಯಾರಂಟಿನಾ?
ಓಂಕಾಳು ಹಾಕಿರೋ ಬೇರೆ ಥರ ಇದೀರಾ? ಓಕೆ, ಸಖತ್ತಾಗಿ ಮಾಡಿದ್ದೀರಾ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಕಬಾಬ್ ತೋರಿಸಿದ್ದೀರಾ. ಥ್ಯಾಂಕ್ ಯು ಸುರೇಶ್. ನೀವು ಇನ್ಮೇಲೆ ಸುರೇಶ್ನ ನೋಡಿ ಯಾರು ಏನ್ರಿ ಬಟ್ಟೆ ಅಂತ ಕರಿಬೇಡಿ, ಚೆಫ್ ಇವಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಕಬಾಬ್ನ ಮಾಡಿ ತೋರಿಸಿದ್ದಾರೆ. ಕಾಳೇಗೌಡ್ರೆ ಇನ್ನೊಂದು ಸರಿ ರೇಗಿಸ್ಬೇಡ್ರಿ. ಓಕೆ, ಥ್ಯಾಂಕ್ ಯು ಸುರೇಶ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇನ್ನು ಹೊಸ ಚೆಫ್ಗಳು ಬಂದು ಹೊಸ ಕೈ ರುಚಿನ ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತಾರೆ. ಓಕೆ ಮುರಳಿ, ಕಾರ್ಯಕ್ರಮ ಮುಗಿಸ್ರಿ, 2 ಗಂಟೆ ಆಗ್ತದೆ ಅಂತ ಹೇಳ್ತಾರೆ. ಕಾರ್ಯಕ್ರಮ ಮುಗಿಸ್ಬೇಕು, ನಾವು ಭಾಗವಹಿಸ್ಬೇಕು. ಏನು ಮಾಡಬೇಕು? ವೆರಿ ಸಿಂಪಲ್, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಆಗ ನಾವು ನಿಮ್ಮನ್ನು ಕರೆಸ್ಕೊಂಡು ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.